ಬೆಳಗಾವಿಯಲ್ಲಿ ನಡೆದಂತಹ ಮರಾಠಿಗರ ಪುಂಡಾಟಿಕೆ ಇದೀಗ ಕರ್ನಾಟಕ ಬಂದ್ವರೆಗೂ ಬಂದ್ ನಿಂತಿದೆ. ಇದರ ಜೊತೆಗೆ ಕನ್ನಡಿಗರ ಬಹುಕಾಲದ ಬೇಡಿಕೆಗಳು ಮುನ್ನೆಲೆಗೆ ಬಂದಿದ್ದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಬಂದ್ಗೆ ಕರೆ ಕೊಟ್ಟಿವೆ. ಆದರೆ ಈ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ನಾಳೆಯ ಬಂದ್ಗೆ ಯಾರೆಲ್ಲ ಬೆಂಬಲವನ್ನ ನೀಡುತ್ತಿದ್ದಾರೆ ಅಂತ ನೋಡೋದಾದ್ರೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ಕರವೇ ಪ್ರವೀಣ್ ಶೆಟ್ಟಿಯ ಬಣ, ಕರ್ನಾಟಕ ಕನ್ನಡ ಸೇನೆ, ಓಲಾ ಉಬರ್ ಟ್ಯಾಕ್ಸಿ ಅಸೋಸಿಯೇಷನ್, ಎಪಿಎಂಸಿ ಕಾರ್ಮಿಕರ ಸಂಘ, ಕರ್ನಾಟಕ ಕಾರ್ಮಿಕ ಪರಿಷತ್, ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್, ಡಾಕ್ಟರ್ ವಿಷ್ಣು ಅಭಿಮಾನಿಗಳ ಬಳಗ, ಇನ್ನು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆಗಳ ಒಕ್ಕೂಟ, ಇನ್ನು ಬೆಂಗಳೂರು ಓಲಾ ಉಬರ್ ಅಸೋಸಿಯೇಷನ್, ಇನ್ನು ಬೆಂಗಳೂರು ಆಟೋ ಸೇನೆ ಬೆಂಬಲವನ್ನ ನೀಡ್ತಾ ಇವೆ. ಇನ್ನು ಕರ್ನಾಟಕ ಬಂದ್ಗೆ ಯಾರ್ಯಾರು ಬೆಂಬಲವನ್ನ ನೀಡ್ತಾ ಇಲ್ಲ ಅಂತ ನೋಡೋದಾದ್ರೆ ಕರವೇ ನಾರಾಯಣಗೌಡ ಬಣ, ಇನ್ನು ರಾಜ್ಯ ಹೋಟೆಲ್ ಮಾಲೀಕರ ಸಂಘ, ಖಾಸಗಿ ಶಾಲೆಗಳ ಒಕ್ಕೂಟ, ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ, ರಾಜ್ಯ ಪೋಷಕರ ಸಂಘ, ಹಾಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘ, ಬಾರ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಬೆಂಬಲವನ್ನ ನೀಡ್ತಾ ಇಲ್ಲ. ಇನ್ನು ಬಂದ್ ದಿನವೇ ಶಾಲಾ ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಇರತಕ್ಕಂಥ ಹಿನ್ನೆಲೆ ಎಲ್ಲಾ ಖಾಸಗಿ ಶಾಲೆಗಳ ಒಕ್ಕೂಟ ಬಂದ್ಗೆ ಬೆಂಬಲವನ್ನ ನೀಡಿಲ್ಲ. ಅಲ್ಲದೆ ಪೋಷಕರು ಕೂಡ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಬಂದ್ ದಿನಾಂಕವನ್ನ ಬದಲಿಸುವಂತೆ ಕೇಳ್ಕೊಂಡಿದ್ದಾರೆ. ಅಲ್ಲದೆ ಎಂದಿನಂತೆ ಆರೋಗ್ಯ ಸೇವೆ ಹಾಗೆ ಸರ್ಕಾರಿ ಸೇವೆಗಳು, ಅಗತ್ಯ ಸೇವೆಗಳು ದೊರೆಯಲಿವೆ. ಅಲ್ಲದೆ ಸಾರಿಗೆ ನೌಕರರು ಇನ್ನೂ ಕೂಡ ತಮ್ಮ ಸ್ಪಷ್ಟ ನಿಲುವನ್ನ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಕರ್ನಾಟಕ ಬಂದ್ಗೆ 50-50 ಬೆಂಬಲವಷ್ಟೇ ಈವರೆಗೂ ಸಿಕ್ಕಿದೆ.